ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಡಾಕ್ಟರ್ ಎಸ್ ಎಸ್ ಕಣಿಮಠ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ಆಲ್ಕೋಹಾಲಿಸಂ, ಮದ್ಯಪಾನ, ಅದರ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತೀನಿ. ನೀವು ಬಹಳಷ್ಟು ಕಡೆ ಕೇಳಿರ್ಬೋದು, ಬಹಳಷ್ಟು ವಿಡಿಯೋಗಳಲ್ಲಿ ಅಥವಾ ಕಲಿತವರೇ ಹೇಳ್ತಿರ್ತಾರೆ. ಏನಂತಂದ್ರೆ, ಆ ಡ್ರಿಂಕ್ಸ್ ನೀವು ಆ ಡ್ರಿಂಕ್ಸ್ ತಗೊಂಡ್ರೆ ಒಳ್ಳೇದು, ಈ ಡ್ರಿಂಕ್ಸ್ ತಗೊಂಡ್ರೆ ಒಳ್ಳೇದು, ಇಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು, ಪ್ರತಿದಿನ ಇಷ್ಟು ml ಅಷ್ಟು ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಕಿಡ್ನಿಯಲ್ಲಿ ಕಲ್ಲಾದಾಗ ಬಿಯರು ಕುಡಿಯಿರಿ, ಸ್ಕಿನ್ ಕಾಂಪ್ಲೆಕ್ಷನ್ ಹೆಚ್ಚಿಗೆ ಆಗ್ಲಿಕ್ಕಾಗಿ ವೈನ್ ಕುಡಿಯಿರಿ. ನೋಡಿ, ಒಂದು ವಿಚಾರ ಅಂತೂ ಬಹಳ ಸ್ಪಷ್ಟವಾಗಿದೆ. ಇದನ್ನು ಮೊದಲಿಂದನೂ ನಾನು ಎಲ್ಲಿಯಾದ್ರೂ ನನ್ನ ಕ್ಲಿನಿಕಲ್ ಆಗಿರ್ಬೋದು ಅಥವಾ ನನ್ನ ಸ್ಟೂಡೆಂಟ್ಸಿಗಾಗಿರ್ಬೋದು ಅಥವಾ ಎಲ್ಲಿಯೇ ನಾನು ಈ ರೀತಿ ಪಬ್ಲಿಕ್ ಪ್ರೋಗ್ರಾಮ್ಸ್ ಮಾಡ್ಬೇಕಾದ್ರೆ ಹೇಳ್ಕೊಂತ ಬರ್ತಿರ್ತೀನಿ. ಆಲ್ಕೋಹಾಲ್ ಇನ್ ಎನಿ ಡೋಸೇಜ್ ಇಟ್ ಈಸ್ ನಾಟ್ ಹೆಲ್ಪ್ಫುಲ್ ಫಾರ್ ಯುವರ್ ಬಾಡಿ. ಆಲ್ಕೋಹಾಲ್ ಅನ್ನುವ ಪದಾರ್ಥ ಏನಿದೆ, ಯಾವುದೇ ಪ್ರಮಾಣದಲ್ಲಿಯೂ ಸಹ, ಯಾವುದೇ ರೂಪದಲ್ಲಿಯೂ ಸಹ ಮಾನವನ ಶರೀರಕ್ಕೆ ಒಳ್ಳೆಯದಲ್ಲ. ಇದು ನಾವು ಮೊದಲಿಂದ ಹೇಳ್ಕೊಂಡು ಬರ್ತಾ ಇರೋದು. ಶಾಸ್ತ್ರದಲ್ಲಿ ಇದೆ, ಸೈನ್ಸ್ ಪ್ರಕಾರನೂ ಇದು ಸರಿಯಾದ ಒಂದು ಸ್ಟೇಟ್ಮೆಂಟ್. ಮತ್ತು WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇಡೀ ಜಗತ್ತಿನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಮಾಡುವುದು WHO. ಯಾವುದೇ ವೈದ್ಯರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು, WHO ಮಾಡುವಂತ ಸ್ಟೇಟ್ಮೆಂಟ್ಸ್ ಅನ್ನ ನಂಬಬಹುದು, ನಂಬಿಕೆಗೆ ಅರ್ಹ. ಆ WHO ಮಾಡಿರುವ ಸ್ಟೇಟ್ಮೆಂಟ್ ಪ್ರಕಾರನೇ ಅವ್ರು ಹೇಳ್ತಾರೆ ಏನಂತಂದ್ರೆ, ಯಾವುದೇ ಪ್ರಮಾಣದ ಆಲ್ಕೋಹಾಲ್ ಮತ್ತು ಯಾವುದೇ ರೂಪದ ಆಲ್ಕೋಹಾಲ್, ಅದು ವಿಸ್ಕಿ ಆಗಿರ್ಬೋದು, ಬ್ರಾಂಡಿ ಆಗಿರ್ಬೋದು, ವೈನ್ ಆಗಿರ್ಬೋದು, ದೇಹಕ್ಕೆ ಒಳಿತನ್ನ ಮಾಡ್ತದೆ ಅಂತ ಅನ್ನೋದು ಸುಳ್ಳು. ಮಾಡಲ್ಲ, ಯಾವ ರೂಪದಲ್ಲೂ ಮಾಡಲ್ಲ. ಮೊದಲನೇ ವಿಷಯ ಇದು. ಮತ್ತು ಮನುಷ್ಯನ ದೇಹಕ್ಕೆ ಹೇಗೆ ನಾವು ವಿಟಮಿನ್ಸ್ ಹೇಳ್ತೀವಿ, ಪ್ರೋಟೀನ್ಸ್ ಹೇಳ್ತೀವಿ, ಫೈಬರ್ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಹೇಳ್ತೀವಿ, ಗ್ಲೂಕೋಸ್ ಹೇಳ್ತೀವಿ, ಯಾವ ರೀತಿ ಸಮತೋಲನವಾದ ಆಹಾರದಲ್ಲಿ ಎಲ್ಲಾ ರೀತಿಯ ಅಂಶಗಳು ಇರಬೇಕು ಅಂತ ನಾವೇನು ಹೇಳ್ತೀವಲ್ಲ, ಅದೇ ರೀತಿ ಆಲ್ಕೋಹಾಲ್ ಸಹ ದೇಹಕ್ಕೆ ಬೇಕು. ಆಲ್ಕೋಹಾಲ್ ಸಹ ದೇಹದಲ್ಲಿ ಮಾಡುವಂತ ಕೆಲಸಗಳು ಬಹಳಷ್ಟಿದೆ. ಹಾಗಾದ್ರೆ ಆಲ್ಕೋಹಾಲ್ ತಗೊಬೋದಲ್ಲ? ತಪ್ಪು. ದೇಹಕ್ಕೆ ಎಷ್ಟು ಪ್ರಮಾಣದ ಆಲ್ಕೋಹಾಲ್ ಬೇಕಲ್ಲ, ಅದು ನೀವು ಪ್ರತಿದಿನ ಸೇವಿಸುವಂತ ಆಹಾರದಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಸಿಗುತ್ತಿರ್ತದೆ. ಬಹಳ ಮಿನಿಮಮ್ ಡೋಸ್ ಅಂತಂದು ಹೇಳ್ತೀವಿ ನಾವು, ನೆಗ್ಲಿಜಿಬಲ್ ಡೋಸ್. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಅದರ ಅವಶ್ಯಕತೆ ದೇಹಕ್ಕೆ ಇದೆ. ಆದ್ರೆ ಅದು ದೇಹ ತಾನಾಗೆ ಪಡ್ಕೊಂತವೆ. ನೀವು ಸೇವನೆ ಮಾಡುವಂತ ಆಹಾರ ಆಗಿರ್ಬೋದು ಅಥವಾ ಪಾನೀಯಗಳಾಗಿರ್ಬೋದು, ಅದನ್ನ ದೇಹ ಪ್ರೊಸೆಸ್ ತಾನಾಗೆ ಮಾಡ್ಕೊಂತದೆ. ಆಲ್ಕೋಹಾಲ್ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ದೇಹಕ್ಕೆ ನಮಗೆ ಸಿಗ್ತಿರ್ತದೆ. ನೀವು ಹೆಚ್ಚಿನ ಪ್ರಮಾಣದ್ದೇನು ತಗೊಂತೀರಲ್ಲ, ಅದು ಎಲ್ಲವೂ ವಿಷ ಸಮಾನವಾಗಿಯೇ ಕೆಲಸ ಮಾಡ್ತದೆ ನಿಮ್ಮ ದೇಹದಲ್ಲಿ. ಯಾವುದೇ ರೀತಿಯ ಒಳಿತನಂತೂ ಮಾಡುವುದಿಲ್ಲ. ಇದು ಒಂದನೇ ವಿಷಯ ಇವತ್ತು ನಾನು ನಿಮಗೆ ತಿಳಿಸಬೇಕಾಗಿದ್ದು. ಇನ್ನು ಎರಡನೇ ವಿಷಯ, ಬಹಳಷ್ಟು ಜನ ಅಡಿಕ್ಟ್ ಆಗಿರ್ತಾರೆ. ಇಲ್ಲ, ಬಹಳಷ್ಟು ವರ್ಷದಿಂದ ನಾವು ಕುಡ್ಕೊಂಡು ಬರ್ತೀವಿ ಸರ್, ನಮ್ಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಅಥವಾ ಸಡನ್ ಆಗಿ ಬಿಡಕ್ ಆಗುದಿಲ್ಲ, ಅಥವಾ ಅಂಡರ್ ಟ್ರೀಟ್ಮೆಂಟ್ ಇರ್ತಾರೆ, ಅಥವಾ ಯಾವಾಗೋ ಒಂದ್ಸಲ ಹೆಚ್ಚಿಗೆ ಮದ್ಯಪಾನ ಮಾಡಿದಾಗ ಮುಂದಿನ 2-3 ದಿನದವರೆಗೆ ಅವರು ಬಹಳ ಸಮಸ್ಯೆಯನ್ನ ಅನುಭವಿಸ್ತಾರೆ. ಮೊದಲನೇ ಸಮಸ್ಯೆ ಆಗುವುದಂತಂದ್ರೆ ಡಿಹೈಡ್ರೇಷನ್, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್. ಅಂದ್ರೆ ದೇಹದಲ್ಲಿರುವ ನೀರಿನ ಅಂಶ ಹೆಚ್ಚಿಗೆ ವ್ಯಯ ಆಗಿ ಲವಣಾಂಶಗಳ ಕೊರತೆ ಉಂಟಾಗಿ ಅದರಿಂದ ಆಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತದೆ. ವಾಂತಿ ಆಗಿರ್ಬೋದು, ಬೇದಿ ಆಗಿರ್ಬೋದು, ಮೆಂಟಲ್ ಕನ್ಫ್ಯೂಷನ್ ಇರ್ಬೋದು, ನಿಶಕ್ತಿ ಆಗಿರ್ಬೋದು, ಈ ಎಲ್ಲಾ ಪ್ರೈಮ್ ಸಿಂಪ್ಟಮ್ಸ್ ಅವರಲ್ಲಿ ಕಂಡು ಬರ್ತದೆ. ರಾತ್ರಿ ಏನಾದ್ರು, ಹಿಂದಿನ ದಿನ ಏನಾದ್ರು, ಇಲ್ಲ ನಾನು ಪಾರ್ಟಿ ಮಾಡಿದ್ದೆ, ಆಲ್ಕೋಹಾಲ್ ಸೇವನೆ ಹೆಚ್ಚಿಗೆಯಾಗಿ ಮಾಡಿದ್ದೆ, ಮಾರನೇ ದಿನ ಎದ್ದ ತಕ್ಷಣ ತಲೆನೋವು. ಈ ಎಲ್ಲಾ ಲಕ್ಷಣಗಳನ್ನ ಏನು ಹೇಳಿದ್ದೆ ನಾನು, ಇವೆಲ್ಲ ಒಂದಾದ ನಂತರ ಒಂದು ಕಾಣಿಸ್ಕೊಳ್ಳಿಕ್ಕೆ ಚಾಲು ಆಗ್ತದೆ. ಆ ಸಮಯದಲ್ಲಿ ಈ ಆಲ್ಕೋಹಾಲ್ ಅತಿ ಸೇವನೆಯಿಂದ ದೇಹಕ್ಕೆ ಸಮಸ್ಯೆ ಆದಾಗ ಇನ್ಸ್ಟಂಟ್ ಆಗಿ ನಿಮಗೆ ರಿಲೀಫ್ ಸಿಗ್ಲಿಕ್ಕೆ ಏನ್ ಮಾಡಬೇಕು, ಅದು ಒಂದು ನಾನು ಪ್ರಿಪರೇಷನ್ ನಿಮಗೆ ಹೇಳಿಕೊಡ್ತೀನಿ. ಅದನ್ನು ಮಾಡೋದ್ರಿಂದ ಆ ರೀತಿ ಯಾರಾದ್ರೂ ಬಳಲ್ತಿದ್ರು ಅಂತಂದ್ರೆ, ಅಡಿಕ್ಟ್ ಆಗಿ ಅಥವಾ ಹೆಚ್ಚಿಗೆ ಮದ್ಯಪಾನವನ್ನು ಮಾಡಿ
ಅವ್ರು ಆ ಸಮಯದಲ್ಲಿ ಮದ್ಯಪಾನವನ್ನು ಮಾಡಿ ಮಾರನೇ ದಿನ ಅನುಭವಿಸ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ಇಲ್ಲಪ್ಪ ನಾನು ಇನ್ನೊಂದ್ಸಲ ಕುಡಿಯುವುದಿಲ್ಲ, ಇದು ಸಾಕು ನನಗೆ, ನಾ ಇನ್ನೊಮ್ಮೆ ಮಾಡೋದಿಲ್ಲ ಅನ್ನೋಷ್ಟು ಬುದ್ಧಿ ಬಂದಿರ್ತದೆ ಅವರಿಗೆ. ಅದೇ ಏನಾಗ್ತದೆ ಅಂತಂದ್ರೆ ಒಂದ್ ಸ್ವಲ್ಪ ಮತ್ತೆ ಆರಾಮ ಆದ್ಮೇಲೆ, ಒಂದು ವಾರ ಆದ್ಮೇಲೆ, 15 ದಿನ ಆದ್ಮೇಲೆ ಮತ್ತೆ ಅದೇ ಕೆಲಸವನ್ನು ಮಾಡ್ತಾರೆ. ಆ ರೀತಿ ಯಾವಾಗೋ ಒಂದ್ಸಲ ಆಲ್ಕೋಹಾಲ್ ಸೇವನೆ ಅತಿಯಾಗಿ ಸಮಸ್ಯೆ ಆದಾಗ ಅದನ್ನ ಯಾವ ರೀತಿ ನೀವು ಗುಣಪಡಿಸ್ಕೊಬಹುದು ಅನ್ಲಿಕ್ಕೆ ಒಂದು ಪ್ರಿಪರೇಷನ್ ಹೇಳ್ತೀನಿ. ಚಿಂಚ ಅಂತಂದ್ರೆ ಹುಣಸೆ ಹಣ್ಣು. ಮನೇಲಿ ಅಡಿಗೆಗೆ ಏನು ಉಪಯೋಗಿಸ್ತಾರಲ್ಲ ಆ ಹುಣಸೆ ಹಣ್ಣು. ಆ ಹುಣಸೆ ಹಣ್ಣನ್ನು ತಗೊಂಡು ಒಂದು ಲೋಟ ನೀರಿನಲ್ಲಿ ಒಂದ್ ಸ್ವಲ್ಪ, ಒಂದು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಗಾತ್ರ, ಪೂರ್ತಿ ಒಂದು ನಿಂಬೆಹಣ್ಣಿನ ಗಾತ್ರ ಅಲ್ಲ, ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಅಷ್ಟು ನಿಂಬೆಹಣ್ಣು, ಇದು ಹುಣಸೆ ಹಣ್ಣನ್ನು ತಗೊಂಡು ಒಂದು ಲೋಟ ನೀರಿನಲ್ಲಿ ಹಾಕಿ ಅದನ್ನ ನೆನೆ ಇಡಬೇಕು ಒಂದು ತಾಸಿನವರೆಗೆ ಅದನ್ನ ನೀರಿನಲ್ಲಿ ನೆನೆ ಇಟ್ಟು ಆಮೇಲೆ ಅದನ್ನ ಕಿವುಚಿ ಅದರ ರಸವನ್ನು ತೆಗಿಬೇಕು. ಈ ಹುಣಸೆ ಹಣ್ಣಿನ ರಸ ಹೇಗೆ ತೆಗಿತೀರಲ್ಲ ಅಡಿಗೆ ಮಾಡ್ಲಿಕ್ಕೆ, ಆ ರೀತಿ ಒಂದ್ ಸ್ವಲ್ಪ ಡೈಲ್ಯೂಟ್ ಇರಬೇಕು. ಅಂದ್ರೆ ಬಹಳ ಕಾನ್ಸಂಟ್ರೇಟೆಡ್ ಆಗಿ ಇರಬಾರ್ದು. ಡೈಲ್ಯೂಟ್ ಆಗಿರುವಂತ ರಸವನ್ನು ತೆಗೆದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ, ಇನ್ನೂ ಒಂದಿಷ್ಟು ನೀರನ್ನು ಮಿಕ್ಸ್ ಮಾಡಿ, ಅದಕ್ಕೆ ಕಾಯಿಸಿದಂತ ಬೆಲ್ಲ, ನೇರವಾಗಿ ಗಟ್ಟಿ ಇರುವ ಬೆಲ್ಲ ಹಾಕ್ಬೇಡ್ರಿ, ಆ ಬೆಲ್ಲನ ಕರಗಿಸಿ ಆ ಬೆಲ್ಲನ ಒಂದು 3 ರಿಂದ 4 ಚಮಚದಷ್ಟು ಬೆಲ್ಲವನ್ನು ಅದಕ್ಕೆ ಹಾಕಿ ಕಲಸಿ, ಅದಕ್ಕೆ ಈ ಏಲಕ್ಕಿ ಪುಡಿ, ಒಂದು 2 ಏಲಕ್ಕಿ, ಬಹಳಷ್ಟು ಬೇಡ, ಒಂದು 2 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಆ ಪುಡಿಯನ್ನ ಅದಕ್ಕೆ ಮಿಕ್ಸ್ ಮಾಡಿ, ಬೆಳಿಗ್ಗೆ ಅವರು ಎದ್ದಾಗ ಈ ರೀತಿ ಏನಾದ್ರು ಸಮಸ್ಯೆಗಳು ಕಂಡು ಬಂದಾಗ ಈ ಒಂದು ದ್ರಾವಣವನ್ನ ಅವರಿಗೆ ಹಾಗಾಗಿ, ಅಂದ್ರೆ ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ ಮತ್ತು ಸಾಯಂಕಾಲ ಒಮ್ಮೆ, ಒಂದು 3 ಸಲ ಈ ದ್ರಾವಣವನ್ನ ಅವರಿಗೆ ಕುಡಿಯೋಕೆ ಕೊಡುವುದರಿಂದ ಈ ಆಲ್ಕೋಹಾಲಿಸಮ್ ಇಂದ ಆಗುವಂತಹ ಏನು ವ್ಯತಿರಿಕ್ತ ಪರಿಣಾಮಗಳಿರುತ್ತದೆ, ಅಂದ್ರೆ ಅಕ್ಯೂಟ್ ಕಂಡೀಷನ್ ಅಲ್ಲಿ ಕಂಡು ಬರುವಂಥದ್ದು, ತಾತ್ಕಾಲಿಕವಾಗಿ, ಅಂದ್ರೆ ಬಹಳಷ್ಟು ದಿನಗಳ ಕಾಲ ಆಲ್ಕೋಹಾಲಿಸಮ್ ಅಲ್ಲಿ ಅವರು ತೊಡಗಿದ್ದು, ಅದರಿಂದ ಏನಾದ್ರೂ ದೈಹಿಕ ಸಮಸ್ಯೆಗಳು, ಲಿವರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅದೆಲ್ಲ ಆಗಿತ್ತು ಅಂತಂದ್ರೆ ಅಲ್ಲಿ ಇದು ಕೆಲಸ ಮಾಡುವುದಿಲ್ಲ. ಇದು ಎಲ್ಲಿ ಕೆಲಸ ಮಾಡ್ತದೆ? ಅಕ್ಯೂಟ್ ಆಗಿ ಒಂದಿನ ಯಾವಾಗೂ ಆಲ್ಕೋಹಾಲಿಸಮ್ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ತಗೊಳ್ಳೋದು ಜಾಸ್ತಿ ಆಗಿದೆ, ಮಾರನೇ ದಿನ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತಂದಾಗ ಈ ಒಂದು ದ್ರಾವಣವನ್ನು ಪ್ರಯೋಗ ಮಾಡೋದ್ರಿಂದ ತ್ವರಿತವಾಗಿ ಆ ಒಂದು ರೋಗ ಲಕ್ಷಣಗಳೇನಿರ್ತದೆ ಅದು ಕಡಿಮೆ ಆಗ್ತದೆ. ಇದನ್ನ ಪ್ರಯೋಗ ಮಾಡಿ ನೋಡಿ, ಮತ್ತು ಪ್ರಯೋಗ ಮಾಡಿ ನೋಡ್ಲಿಕ್ಕಾಗಿ ನೀವು ಕುಡಿಯೋದು ಬೇಡ. ಯಾರಿಗಾದ್ರೂ ಆ ರೀತಿ ಸಮಸ್ಯೆ ಆಗಿದ್ದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತವರಿಗೆ ಕೊಟ್ರೆ ಅವರಿಗೆ ಇದರಿಂದ ರಿಲೀಫ್ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ.